ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ ಹೆಂಗೆ ಮಾಡೋದು ಅಂತ. ಡಬಲ್ ಲಾಕ್ ಮಾಡಿ ಸೇರಿಸ್ತಾ ಇದ್ದೀನಿ ದಾರ. ಫಸ್ಟು 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡ್ಕೊಂಡು ಇದ್ರ ಪಕ್ಕ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ. ಈಗ 2 ಚೈನ್ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಈ ಎರಡನೇ ಡಬಲ್ ಕ್ರೋಶೆ ಹಾಕಿದಿರಲ್ವಾ, ಈ ಫಸ್ಟ್ 2 ಚೈನ್ ಆದಮೇಲೆ ಒಂದು ಡಬಲ್ ಕ್ರೋಶೆ ಹಾಕಿದ್ರಲ್ವ ಪಕ್ಕದಲ್ಲಿ, ಅದರಲ್ಲಿ ಪಫ್ ಸ್ಟಿಚ್ ಮಾಡ್ಕೊಳ್ಳಿ. ಹಿಂಗೆ ದಾರ ಸುತ್ತಕೊಂಡು ಈ ಡಬಲ್ ಕ್ರೋಶೆಯ ಒಳಗಿಂದ ಹಿಂಗೆ ದಾರ ತೊಗೊಂಬಂದು ಇಲ್ಲಿ ಹಿಂಗೆ ದಾರ ಎಳ್ಕೊಳ್ಳಿ. ಮತ್ತೆ ದಾರ ಸುತ್ತಕೊಳ್ಳಿ. ಇಲ್ಲಿ ಒಳಗಡೆ ಹಿಂಗೆ ದಾರ ಹುಕ್ಕು ತಗೊಂಡೋಗಿ ದಾರ ತನ್ನಿ. ಮತ್ತೆ ದಾರ ಸುತ್ತಕೊಳ್ಳಿ, ಹಿಂಗೆ ದಾರ ತನ್ನಿ. ಮತ್ತೆ ದಾರ ಸುತ್ತಕೊಳ್ಳಿ, ಹಿಂಗೆ ತನ್ನಿ. ಮತ್ತೆ ದಾರ ಸುತ್ತಕೊಳ್ಳಿ, ಹಿಂಗೆ ತನ್ನಿ. 5 ಸರಿ ಮಾಡಿದೆ. ಇಲ್ಲಿಂದ ದಾರ ತಗೊಂಡು ಪೂರ್ತಿ ಒಂದೇ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಯಾವಾಗಲೂ ಮಾಡುವ ಸ್ಲ್ಯಾಂಟಿಂಗ್ ಪಫು. ತುಂಬ ಡಿಸೈನ್ ಮಾಡಿದ್ದೀನಿ ನಾನು ಇದರಲ್ಲಿ. ನನ್ನ ಚಾನಲಲ್ಲಿ ನೋಡಿ, ಸೀರೀಸೇ ಇದೆ ಪಫ್ ಸ್ಟಿಚ್ಚಿಂದು. ಈಗ ಇಲ್ಲಿ ಇದರ ಪಕ್ಕದಲ್ಲಿ ಇನ್ನೊಂದು ಇದು ಹಿಂಗೆ ಮಾಡಿ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಅಲ್ಲಿ ಒಂದು ಡಬಲ್ ಕ್ರೋಶೆ, ಮತ್ತು ಅದೇ ಥರ ಪಫು 2 ಚೈನ್ ಮಾಡ್ಕೊಳ್ಳಿ ಫಸ್ಟು. ಮತ್ತು ಹಿಂಗೆ ದಾರ ತಗೊಂಡು ಈ ಡಬಲ್ ಕ್ರೋಶೆಯ ಒಳಗಿಂದ ಇಲ್ಲಿ ಗ್ಯಾಪ್ ಇರುತ್ತಲ್ವ ಡಬಲ್ ಕ್ರೋಶೆ ಹಿಂದೆ, ಅಲ್ಲಿ ದಾರ ಎಳ್ಕೊಳ್ಳಿ 5 ಸಾರಿ. ಒಂದು ಸಾರಿ ಇಲ್ಲೊಂದು ದಾರ ಹಿಂಗೆ ದಾರ ಸುತ್ತಕೊಂಡು ದಾರ ತರೋದು. 2 3 4 5. ಮತ್ತು ದಾರ ತಗೊಂಡು ಅದನ್ನು ಅಷ್ಟನ್ನು ಮುಂದೆ ಮಾಡೋದು. ಮತ್ತೊಂದು ಲಾಕ್. ಈಗ ಮತ್ತೆ ಇದೆಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಮಾಡಿದ ಮೇಲೆ 2 ಚೈನು, 2 ಚೈನ್ ಮಾಡಿ ಇದರಲ್ಲಿ ಪಫು ಈ ಡಬಲ್ ಕ್ರೋಶೆಲಿ 5 ಸಾರಿ ಮಾಡ್ತಾಯಿದ್ದೀನಿ. 3 4 5. ಆಮೇಲೆ ದಾರ ತಗೊಂಡು ಲಾಕ್ ಮಾಡಿ. ಈ ಥರ 3 ಪಫ್ಗಳನ್ನು ಮಾಡಿದ್ದೀನಿ ನಾನು. 3 ಪಫ್ಗಳನ್ನು ಮಾಡಿ ಈಗ 4 ಚೈನ್ ಮಾಡ್ತಾ ಇದ್ದೀನಿ. 4 ಚೈನ್ ಮಾಡಿ ಇದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿ ಮತ್ತೆ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ 2 ಚೈನ್ ಮಾಡಿ ಈ ಡಬಲ್ ಕ್ರೋಶೆಲಿ ಪಫ್. ಇಲ್ಲಿ 1 2 3 4 5. ಇಲ್ಲಿಂದ ದಾರ ತಗೊಂಡು ಮತ್ತೆ ಎಲ್ಲವನ್ನು ಒಂದು ಮಾಡಿ ಲಾಕ್. ಮತ್ತು ಇಲ್ಲಿ ಏನು ಬೀಡ್ ಸೇರಿಸೋದು ಬೇಡ, ಚೈನ್ ಮಾಡೋದು ಬೇಡ, ಏನು ಬೇಡ. ಕಂಟಿನ್ಯೂಸ್ ಆಗಿ ಇದ್ರ ಪಕ್ಕನೇ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. ಎಲ್ಲಿ ಬರುತ್ತೋ ಅಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಚೈನ್ ಮಾಡಿಕೊಂಡು ಇಲ್ಲಿ ಈ ಡಬಲ್ ಕ್ರೋಶೆಲಿ ಪಫು. 2 3 4 5. ಆಮೇಲೆ ದಾರ ತಗೊಳ್ಳಿ, ಅದನ್ನು ಒಂದು ಮಾಡಿ ಲಾಕ್ ಮಾಡಿ. 2 ಆಯಿತು. ಇನ್ನೊಂದು ಪಫ್ ಮಾಡ್ಕೋಬೇಕು. ಎಲ್ಲಿ ಬರುತ್ತೋ ಅಲ್ಲಿ ಯಾವುದೇ ಚೈನ್ ಹಾಕೋದು ಬೇಡ, ಬೀಡ್ ಹಾಕೋದು ಬೇಡ. 3 ಪಫ್ ಮಾಡ್ಕೊಳ್ಳಿ. 2 ಚೈನ್ ಮಾಡ್ಕೊಳ್ಳಿ. ಈ ಥರದ್ದು ನಾನು ತುಂಬಾ ಮಾಡಿದ್ದೀನಿ. ನನ್ನ ಚಾನಲಲ್ಲಿ ಸೀರೀಸೇ ಇದೆ, ಸೀರೀಸ್ ಅಲ್ಲದೇನೂ ಬೇರೆ ಇದೆ, ಸ್ಟ್ರೈಟ್ ಪಫ್ ಇದೆ. ನೀವು ನೋಡ್ಕೋಬೋದು ನನ್ನ ಚಾನಲಲ್ಲಿ. ನಾನು ನಿಧಾನವಾಗಿ ಅದರಲ್ಲಿ ಪಫ್ ಮಾಡೋದೆಲ್ಲ ತೋರಿಸಿದ್ದೀನಿ. ನಿಮ್ಗೆ ಇದರಲ್ಲಿ ಗೊತ್ತಾಗಿಲ್ಲ ಅಂದರೆ ಅದರಲ್ಲಿ ಒಂದು ಸರಿ ನೋಡ್ಕೊಳ್ಳಿ. ಪಫ್ ಸ್ಟಿಚ್ ಅಂತ ಹಾಕಿದರೆ ನನ್ನ ಚಾನಲಲ್ಲಿ ಬರುತ್ತೆ. ಈ ಥರ 3 ಪಫ್ಗಳು. ಆಮೇಲೆ 4 ಚೈನು. 4 ಚೈನ್ ಆದಮೇಲೆ ಇದು ಎಲ್ಲಿ ಬರುತ್ತೆ ಅಲ್ಲಿ ಡಬಲ್ ಕ್ರೋಶೆ. ಮತ್ತೆ ಪಫು 3 ಪಫು 4 ಚೈನು, 3 ಪಫು 4 ಚೈನು. ತೋರಿಸ್ತೀನಿ ಪೂರ್ತಿ ಮಾಡಿ.
ಈಗ ಬೇರೆ ಕಲರ್ ದಾರ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನೀವು ಫಸ್ಟ್ 2 ಚೈನ್ ಮಾಡಿದ್ದೀರಲ್ವ, ಈ 2ನೇ ಚೈನಲ್ಲಿ ಮೇಲಿನ ಚೈನಲ್ಲಿ ಅದನ್ನು ಲಾಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ಕೊಳ್ಳಿ ಸರಿಯಾಗಿ. ಈ 2ನೇ ಚೈನ್ ಇದೆಯಲ್ವಾ, ಫಸ್ಟ್ 2 ಚೈನ್ ಮಾಡಿ ಮತ್ತೊಂದು ಡಬಲ್ ಕ್ರೋಶೆ ಮಾಡಿ ಪಫ್ ಮಾಡಿರೋದು ನೀವು. ಆ 2ನೇ ಚೈನಲ್ಲಿ 2ನೇ ಚೈನಲ್ಲಿ ಮೇಲಿನ ಚೈನಲ್ಲಿ ಹಾಕ್ಕೋಬೇಕು. ಆವಾಗ ಅದು ಸ್ಟ್ರೈಟ್ ಆಗುತ್ತೆ. ಇಲ್ಲಾಂದರೆ ನೋಡಿ ಹಿಂಗಿರುತ್ತೆ, ನೋಡಿ ಇದು ಹಿಂಗೆ ಬಗ್ಕೊಂಡಿರತ್ತೆ. ಅದಕ್ಕೆ ನೀವು ಆ 2 ಚೈನಲ್ಲಿ ಹಾಕಿದಾಗ ಅದು 2 ಚೈನಾಗಿ ಸ್ಟ್ರೈಟಾಗಿ ನಿಂತ್ಕೊಳ್ಳತ್ತೆ. ಇಲ್ಲಿ 2ನೇ ಚೈನಲ್ಲಿ ಹಾಕಿದಾಗ ನೋಡಿ ಡಬಲ್ ಲಾಕ್ ಮಾಡಿದ್ದೀನಿ ನಾನು ಯಾವಾಗ ಹಾಗೆ. ನೋಡಿ ಇದು ಸ್ಟ್ರೈಟ್ ಆಯಿತು. ಈಗ ಈ ಫಸ್ಟ್ ಪಫ್ ಇದೆಯಲ್ವಾ, ಫಸ್ಟ್ ಡಬಲ್ ಕ್ರೋಶೆ ಮೇಲೆ ಪಫ್ ಮಾಡಿರೋದು, ಇಲ್ಲಿ 2 ಚೈನ್ ಹಾಕಿಬಿಟ್ಟು ನೀವು ಪಫ್ ಮಾಡಿರೋದು ಉದ್ದೆಳ್ದಿರೋದಲ್ಲ, ಇಲ್ಲಿ ಫಸ್ಟಿಗೆ 2 ಚೈನ್ ಹಾಕಿದ್ದೀರಾ. ಆ 2 ಚೈನ್ನ ಒಳಗಡೆ ಸಿಂಗಲ್ ಕ್ರೋಶೆ ಹಿಂಗೆ ಮಾಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ 2 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಇಲ್ಲಿ ಮಿಡ್ಲಿನ ಪಫ್ ಇದೆಯಲ್ವ, ಇಲ್ಲಿ ನೆಕ್ಸ್ಟು ಅಲ್ಲಿನೂ 2 ಚೈನ್ ಮಾಡಿಬಿಟ್ಟು ಪಫ್ ಮಾಡಿರೋದು. ಆ 2 ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಳಿ ಹಿಂಗೆ. ನೋಡಿ ಇಲ್ಲಿ 2 ಚೈನ್ ಇದೆಯಲ್ವ, ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. 2 ನೀವು 2 ಚೈನ್ ಮಾಡಿ ಪಫ್ ಮಾಡಿರೋದು ನೋಡ್ಕೊಳ್ಳಿ. ಆ 2 ಚೈನಿಗೆ ಹಾಕ್ಕೊಳ್ಳಿ, ಪಫಿಗೆ ಹಾಕ್ಕೋಬೇಡಿ. 3 4 ಚೈನ್ ಡಬಲ್ ಕ್ರೋಶೆ ಆಗಿ, ಡಬಲ್ ಕ್ರೋಶೆ ಮಾಡಿರೋದು ಆದಮೇಲೆ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಒಂದು ಸ್ಮಾಲ್ ಬೀಡ್ ಸೇರಿಸ್ಕೊಂಡು ಮತ್ತೆ ಅದರಲ್ಲೇ ಮಾಡ್ಕೊಳ್ಳಿ ಡಬಲ್ ಕ್ರೋಶೆ. ಈಗ 4 ಮಾಡಿದ್ದೀನಿ ಡಬಲ್ ಕ್ರೋಶೆ, 4 ಮಾಡಿ ಬೀಡ್ ಹಾಕಿರೋದು, ಇನ್ನೂ 4 ಮಾಡ್ಕೋಬೇಕು. ಸ್ವಲ್ಪ ಜಾಗ ಇರೋದು ಅದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೇಕಾಗತ್ತೆ ನೀವು. ಆ 2 ಚೈನಲ್ಲಿ 3 ನೋಡಿ, ಈ 2 ಚೈನ್ನ ಒಳಗಡೆನೆ ಡಬಲ್ ಕ್ರೋಶೆ ಹಾಕ್ಕೋಬೇಕು. 4 ಡಬಲ್ ಕ್ರೋಶೆ ಬೀಡ್, 4 ಡಬಲ್ ಕ್ರೋಶೆ. ಇದನ್ನು ನೆಕ್ಸ್ಟು ಈ ಪಫಲ್ಲಿ 2 ಚೈನ್ ಇದೆಯಲ್ವಾ ಅದರಲ್ಲಿ ಲಾಕ್ ಮಾಡಿ. ಅಥವಾ ಈಗ ಇಲ್ಲಿ ಜಾಗ ಇದ್ದರೆ ಇನ್ನೊಂದು ಡಬಲ್ ಕ್ರೋಶೆ ಇಲ್ಲಿ ಮಾಡಿಕೊಂಡು ಮುಂದೆ ಹೋಗ್ಬೋದು ನೀವು. ಈ ಲಾಕಲ್ಲೇ ಇಲ್ಲಿ ಮಾಡಿಕೊಂಡು ಇಲ್ಲಿ 4 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೋಡಿ ನಿಮಗೆ ಈಗ ಇನ್ನೊಂದು ಆರ್ಚ್ ಮಾಡಿ ತೋರಿಸ್ತೀನಿ, ಸರಿಯಾಗಿ ಗಮನಿಸ್ಕೊಳ್ಳಿ. ಈಗ 3 ಪಫ್ ಇದೆಯಲ್ವಾ, ಪ್ರತಿ ಪಫಲ್ಲೂ ಮೇಲೆ ನೀವು 2 ಚೈನ್ ಹಾಕಿಬಿಟ್ಟು ಪಫ್ ಮಾಡಿರೋದು. ಡಬಲ್ ಕ್ರೋಶೆ ಮಾಡಿ 2 ಚೈನ್ ಮಾಡಿ ಮತ್ತೆ ಇಲ್ಲಿ ಪಫ್ ಮಾಡಿರೋದು ಅಡ್ಡಕ್ಕೆ. ಈ 2 ಚೈನ ಕೆಳಗಡೆ ಈ ಗ್ಯಾಪ್ ಇರುತ್ತೆ ನೋಡಿ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ. ಜಾಗ ಇದ್ದರೆ ಇನ್ನೊಂದು ಹಾಕ್ಕೊಳ್ಳಿ, ನೀವು ಹಾಕಿರೋ ಡಬಲ್ ಕ್ರೋಶೆ ಹೊಂದ್ಕೊಂಡು ಇರತ್ತೆ. ಈಗ ಇಲ್ಲಿ ಈ ಡಬಲ್ ಕ್ರೋಶೆ ಇದೆಯಲ್ವ, ಇಲ್ಲಿ ಡಬಲ್ ಕ್ರೋಶೆ ಪಫಲ್ಲಿ 2 ಚೈನ್ ಇದೆ ನೋಡಿ, ಇಲ್ಲಿ ಕಾಣುತ್ತಲ್ವ. ಈ 2 ಚೈನಲ್ಲಿ ಹಿಂಗೆ ಹುಕ್ ಹಾಕ್ಕೊಂಡು ಡಬಲ್ ಕ್ರೋಶೆ 4 ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಅದೇ ಜಾಗದಲ್ಲಿ, ಅದೇ ಆ ಡಬಲ್ ಕ್ರೋಶೆ 2 ಚೈನ್ನ ಒಳಗಡೆ 3 ನೋಡ್ಕೊಳ್ಳಿ. ಪಫಿನ ಒಳಗಡೆ ಹಾಕಬೇಡಿ, ಡಬಲ್ ಕ್ರೋಶೆಯಲ್ಲೇ ಹಾಕ್ಕೋಬೇಕು. 2 ಚೈನಲ್ಲೇ ಹಾಕ್ಕೋಬೇಕು. ಈ 2 ಚೈನ್ ಇರುತ್ತಲ್ವ ಅಲ್ಲಿ ಈ ಥರ 4 ಡಬಲ್ ಕ್ರೋಶೆ ಮಾಡಿಕೊಂಡು ಒಂದು ಸ್ಮಾಲ್ ಬೀಡ್ ಸೇರಿಸಿ. ಆಮೇಲೆ ಅದೇ 2 ಚೈನ್ ಗ್ಯಾಪಲ್ಲಿ ಅಲ್ಲೇ ಸ್ವಲ್ಪನೇ ಜಾಗ ಇರೋದು 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. ನಿಮಗೆ ತುಂಬ ಕಡಿಮೆ ಆಗುತ್ತೆ ಅಂದರೆ 3 ಬೇಕಾದ್ರೆ ಮಾಡ್ಕೋಬೋದು, ಇನ್ನು ಚಿಕ್ಕ ಆರ್ಚು. ನಾನು 4 ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ ನೋಡಿ. ಈ ಥರ 4 ಡಬಲ್ ಕ್ರೋಶೆ ಆದಮೇಲೆ ಮಧ್ಯದಲ್ಲಿ ಬೀಡ್ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಪಫಲ್ಲಿ 2 ಚೈನ್ ಇದೆ ನೋಡಿ, ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ಳಿ. ಜಾಗ ಇದ್ದರೆ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಬರುತ್ತೆ. ಈಗ ಇಲ್ಲಿ 4 ಚೈನ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶೆ ಆ 4 ಚೈನಲ್ಲಿ
3 4 ಮತ್ತೆ ಇಲ್ಲಿ ಈ 2 ಚೈನ್ ಇದೆಯಲ್ವಾ ಅಲ್ಲಿ ಒಂದು ಮತ್ತೊಂದು 2 ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಬರುತ್ತೆ 2 ಸಿಂಗಲ್ ಕ್ರೋಶೆಯಲ್ಲಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಇನ್ನೊಂದು ಸ್ಟೆಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಇನ್ನೊಂದು ಕಲರ್ ದಾರ ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತೊಂದು ಕಲರು. ಈ ಸ್ಟಾರ್ಟಿಂಗ್ ನೀವು ಗ್ರೀನ್ ಕಲರ್ ಲಾಕ್ ಮಾಡಿದ್ದೀರಲ್ವ, ಆ ಲಾಕಲ್ಲೇ ಇನ್ನೊಂದು ಇಲ್ಲಿ ಈ ಪಿಂಕ್ ಕಲರ್ನ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಈ ಥರ ಲಾಕ್ ಮಾಡಿದ ಮೇಲೆ ಇಲ್ಲಿ ಈ ಡಬಲ್ ಕ್ರೋಶೆ ಮಾಡಿದ್ದೀರಲ್ವ ನೀವೆಲ್ಲ, ಇಲ್ಲಿ 4 ಡಬಲ್ ಕ್ರೋಶೆ ಬೀಡ್ಸು, 4 ಡಬಲ್ ಕ್ರೋಶೆ. ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, 2 ಚೈನ್ ಹಾಕ್ಕೊಳ್ಳಿ, 2 ಚೈನ್ ಹಾಕ್ಕೊಂಡು ಈ ಸಿಂಗಲ್ ಕ್ರೋಶೆ ಒಳಗಡೆ ಈ ಥರ ದಾರ ತಂದು ಪೀಕೋ ಮಾಡ್ಕೊಳ್ಳಿ, 2 ಚೈನ್ ಮಾಡಿಕೊಂಡು. ನೆಕ್ಸ್ಟ್ ಅದರ ನೆಕ್ಸ್ಟಲ್ಲಿ ಎರಡನೇದಲ್ಲಿ ಸಿಂಗಲ್ ಕ್ರೋಶೆ, 2 ಚೈನು, 2 ಚೈನ್ ಸಾಕು, 3 ಬೇಡ. ಇಲ್ಲಿ ಈ ಸಿಂಗಲ್ ಕ್ರೋಶೆ ಒಳಗಡೆ ಹಿಂಗೆ ತಂದು ಲಾಕ್ ಮಾಡ್ಕೊಳ್ಳಿ. ಅದರ ನೆಕ್ಸ್ಟು ಸಿಂಗಲ್ ಕ್ರೋಶೆ, 2 ಚೈನು, ಇಲ್ಲಿ ಪೀಕು. ಅದರ ನೆಕ್ಸ್ಟು ಸಿಂಗಲ್ ಕ್ರೋಶೆ, 2 ಚೈನು, ಈ ಸಿಂಗಲ್ ಕ್ರೋಶೆ ಒಳಗಡೆ ಹುಕ್ ಹಾಕ್ಕೊಂಡು ದಾರ ತಂದು ಪೀಕು. ಈಗ ಇಲ್ಲಿ ಬೀಡ್ ಇದೆ, ಬೀಡ್ ಆದಮೇಲೆ ಇಲ್ಲಿ ಡಬಲ್ ಕ್ರೋಶೆ 4 ಹಾಕಿದಿರಲ್ವ, ಈ ಫಸ್ಟ್ ಡಬಲ್ ಕ್ರೋಶೆ ಬೀಡ್ ಆದಮೇಲಿನ ಡಬಲ್ ಕ್ರೋಶೆಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅಲ್ಲಿಂದಲೇ ಚೈನೇನು ಹಾಕೋದು ಬೇಡ. ಆಮೇಲೆ 2 ಚೈನ್ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶೆ ಹಾಕಿಬಿಟ್ಟು 2 ಚೈನ್ ಮಾಡ್ಕೊಳ್ಳಿ, ಇಲ್ಲಿ ಪೀಕೋ ಮಾಡ್ಕೊಳ್ಳಿ. ಯಾವುದು ಚೈನ್ ಹಾಕೋದು ಬೇಡ, ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಿ. ಆಮೇಲೆ ನೆಕ್ಸ್ಟು 2 ಚೈನು, ಮತ್ತು ಇಲ್ಲಿ ಪೀಕೋ. ಆಮೇಲೆ ಸಿಂಗಲ್ ಕ್ರೋಶೆ, 2 ಚೈನು, ಇಲ್ಲಿ ಪೀಕೋ. ಆಮೇಲೆ ಸಿಂಗಲ್ ಕ್ರೋಶೆ, 2 ಚೈನು, ಪೀಕೋ. ಇದನ್ನು ಇಲ್ಲಿ ಈ ಕೊನೆಯಲ್ಲಿ ಈ 4 ಚೈನ್ಗಿಂತ ಮೊದಲಿನ ಸಿಂಗಲ್ ಕ್ರೋಶೆ ಇದೆಯಲ್ವ, ಇಲ್ಲಿ ನೀವು ಆಗ 2 ಸಿಂಗಲ್ ಕ್ರೋಶೆ ಮಾಡಿರೋದಲ್ವ ಲಾಸ್ಟ್ ಪಫಲ್ಲಿ, ಆ ಎರಡನೇದಲ್ಲಿ ಇಲ್ಲಿ ಹಿಂಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಒಂದು ಫ್ಲವರ್ ಶೇಪ್ ಬರುತ್ತೆ, ಆರ್ಚು, ಫ್ಲವರ್ ಶೇಪ್ನ ಆರ್ಚ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ಈಗ ನೆಕ್ಸ್ಟ್ 4 ಚೈನ್ ಆದರೂ ಹಾಕ್ಕೊಳ್ಳಿ, ಅಥವಾ ಈ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ ಆದರೂ ಹಾಕ್ಕೊಳ್ಳಿ, ಕುಚ್ಚಿಗೆ ಇರೋದು ಜಾಗ ಹಾಕ್ಕೊಂಡು ಇಲ್ಲಿ ಈ ಫಸ್ಟ್ ಸಿಂಗಲ್ ಕ್ರೋಶೆಲಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಹಿಂಗೆ ಈಗ ನೋಡಿ ನೆಕ್ಸ್ಟ್ ಆರ್ಚಲ್ಲಿ ಮಾಡ್ತಾ ಇದ್ದೀನಿ. ಈ 4 ಡಬಲ್ ಕ್ರೋಶೆ ಅಲ್ವಾ, ಫಸ್ಟ್ ಡಬಲ್ ಕ್ರೋಶೆಲೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಸಿಂಗಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಮಾಡ್ಕೊಳ್ಳಿ, ಇಲ್ಲಿ ಪೀಕೋ. ಆಮೇಲೆ ಅದ್ರ ನೆಕ್ಸ್ಟ್ 4ರಲ್ಲಿನೂ ಹಾಗೆ ಮಾಡ್ಕೊಳ್ಳಿ, 4 ಡಬಲ್ ಕ್ರೋಶೆ ಮಾಡಿದ್ದೀರಲ್ವ ಆಗ ಬೀಡ್ ಹಾಕೋದಕ್ಕಿಂತ ಮೊದಲೇ 2 ಚೈನ್ ಹಾಕಿ ಪೀಕೋ ಮಾಡಿ, ಸಣ್ಣ ಪೀಕೋ. 3 ಚೈನ್ ಹಾಕಿದರೆ ಸ್ವಲ್ಪ ದೊಡ್ಡ ಪೀಕೋ ಆಗುತ್ತೆ, ಆಗ ಸ್ವಲ್ಪ ಹೆಚ್ಚು ಜಾಗ ಬೇಕಾಗತ್ತೆ, ಅದಕ್ಕೆ ಇದು ಸಣ್ಣ ಪೀಕೋ ಮಾಡ್ಕೊಳ್ಳಿ. ಮಾಡಿ ಇಲ್ಲಿ ಪೀಕೋ. ಈಗ ನೆಕ್ಸ್ಟ್ ಸಿಂಗಲ್ ಕ್ರೋಶೆ, 2 ಚೈನು, ಇಲ್ಲಿ ಪೀಕೋ. ಈ ಸಿಂಗಲ್ ಕ್ರೋಶೆ ಹಿಂದ್ಗಡೆ ದಾರ ತಂದು ಪೀಕೋ. ಈಗ ಇಲ್ಲಿ ಬೀಡ್ ಬರುತ್ತೆ ನೋಡಿ ಮಧ್ಯೆ, ಬೀಡ್ ಬಂದರೆ ಇಲ್ಲಿ ಚೈನ್ ಹಾಕಬೇಕಾಗಿಲ್ಲ, ಹಾಕದೇನೆ ಬೀಡ್ನ ಈ ಕಡೆ ಫಸ್ಟ್ ಡಬಲ್ ಕ್ರೋಶೆಯಲ್ಲಿ ಈ ಬೀಡ್ ಹಾಕಿದ ಮೇಲೆ ಡಬಲ್ ಕ್ರೋಶೆ ಮಾಡಿದ್ದೀರಲ್ವ, ಅದು ಇಲ್ಲಿರುತ್ತೆ ಬೀಡ್ನ ಪಕ್ಕದಲ್ಲೇ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ನೋಡಿಕೊಂಡು ಇಲ್ಲಿ ನೋಡಿಕೊಂಡು ಮಾಡಿ, ಸ್ವಲ್ಪ ಹುಷಾರಾಗಿ.
ಇನ್ನು ಪ್ರತಿಯೊಂದಲ್ಲೂ ಅಂದರೆ ಆ 4 ಡಬಲ್ ಕ್ರೋಶೆಯಲ್ಲೂ 2 ಚೈನ್ ಹಾಕಿ ಪಿಕೋ ಮಾಡ್ಕೊಳ್ಳಿ. 4ರಲ್ಲೂ ಮಾಡ್ಕೋಬೇಕು. ಇದನ್ನು ಇಲ್ಲಿ ಈ ಲಾಸ್ಟ್ ಈ ನೆಕ್ಸ್ಟ್ ಪಫಿನ ಲಾಸ್ಟ್ ಸಿಂಗಲ್ ಕ್ರೋಶೆ ಇದೆಯಲ್ವ ಅಲ್ಲಿ ಲಾಕ್ ಮಾಡಿ. ಮತ್ತು 4 ಚೈನು ಇಲ್ಲಿ ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಲಾಕ್ ಮಾಡಿ. ಇನ್ನು ನೆಕ್ಸ್ಟ್ ಇದೇ ಥರ ಫ್ಲವರ್ ಹೀಗೆ ಫ್ಲವರ್ ಮಾಡ್ಕೊಂಡು ಹೋಗಿ ಮಧ್ಯ ಇಲ್ಲಿ 4 ಚೈನಲ್ಲಿ ಕುಚ್ಚು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫ್ಲವರಲ್ಲಿ ಮಧ್ಯದಲ್ಲಿ ಇಲ್ಲಿ ಮಿಡ್ಲಲ್ಲಿ ಬೀಡ್ ಬೇರೆ ಇರುತ್ತೆ, ಅದರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಪೂರ್ತಿ ಮಾಡಿ ತೋರಿಸ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.